ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೇಟ್ ಎಕ್ಸಾಮ್ ಅಂದರೆ ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಇಂಜಿನಿಯರಿಂಗ್. ಸೊ ಈ ಗೇಟ್ ಎಕ್ಸಾಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಏನು ಕಂಡಕ್ಟ್ ಮಾಡ್ತಾರೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಗೇಟ್ ಎಕ್ಸಾಮ್ನಿಂದ ಏನೇನು ಅಡ್ವಾಂಟೇಜ್ ಇದೆ, ಯಾವ್ಯಾವ ರೀತಿ ಅವ್ರಿಗೆ ಒಂದು ಕೆರಿಯರ್ ಅವೆನ್ಯೂಸ್ ಕ್ರಿಯೇಟ್ ಆಗುತ್ತೆ, ಹಾಗೆ ಈ ಗೇಟ್ ಎಕ್ಸಾಮ್ನ ಸಬ್ಜೆಕ್ಟ್ಸ್ ಯಾವ್ಯಾವ ರೀತಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ರೀತಿ ವೆಯ್ಟೇಜ್ ಅಲ್ಲಿ ಕ್ವಶನ್ಸ್ ಬರ್ತಾ ಇದೆ, ಅದರ ಒಂದು ಅನಾಲಿಸಿಸ್, ಒಂದು 4-5 ಇಯರ್ಸ್ ಅನಾಲಿಸಿಸ್ ನ ತಗೊಂಡು ಅಂಡ್ ಯಾವ ರೀತಿ ಇದನ್ನ ಕ್ರ್ಯಾಕ್ ಮಾಡಬೇಕು, ಯಾವ ಸಬ್ಜೆಕ್ಟ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಗೇಟ್ ಎಕ್ಸಾಮ್ ಅನ್ನೋದು ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು, ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಬೇಸಿಕಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಂತ ಸ್ಟಾರ್ಟ್ ಆಗಿದ್ದಂತ ಇದೊಂದು ಎಕ್ಸಾಮ್. ಈ ಎಂಟ್ರೆನ್ಸ್ ಎಕ್ಸಾಮ್ ಆಫ್ಟರ್ ಅವರ ಒಂದು ಬ್ಯಾಚುಲರ್ಸ್ ಡಿಗ್ರಿ ಏನಿದೆಯಲ್ಲ, ಅದ್ರ ನಂತರ ಈ ಎಕ್ಸಾಮ್ನ ತಗೊಳ್ಳೋದಕ್ಕೆ ಅವಕಾಶ ಇರ್ತಿತ್ತು. ಈ ಎಕ್ಸಾಮ್ನ ಪಾಸ್ ಆದವರು ಡಿಫ್ರೆಂಟ್ ಕೆರಿಯರ್ ಅವೆನ್ಯೂಸ್, ಮಾಸ್ಟರ್ಸ್ ಮಾಡೋದಿರ್ಬೋದು, ಸೊ ಇದಕ್ಕೆಲ್ಲದಕ್ಕೂ ಕೂಡ ಅಡ್ವಾಂಟೇಜ್ ಆಗ್ತಾ ಇತ್ತು. ಈ ಗೇಟ್ ಎಕ್ಸಾಮ್ ಬಂದು ಅರೌಂಡ್ 7 IITs ಅಂದ್ರೆ ಟಾಪ್ IITs ಅಂಡ್ IISc ಏನಿದೆಯಲ್ಲ, ಸೊ ಇದೆರಡೂ ಕೂಡ ಸೇರಿ ಮಾಡುವಂತ ಒಂದು ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್ ಇದು. ಸೊ IIT ಬಾಂಬೆ, IIT ಮಡ್ರಾಸ್, IIT ಡೆಲ್ಲಿ, IIT ರೂರ್ಕಿ, ಖರಗ್ಪುರ್, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಇರುವಂತದ್ದು. ಸೊ ಇದೆಲ್ಲ ಒಂದು ಸಂಸ್ಥೆಗಳು ಸೇರಿ ಒಂದು ರೊಟೇಷನ್ ಬೇಸಿಸ್ ಮೇಲೆ ಒಂದಾದ್ಮೇಲೆ ಒಂದು ಸಂಸ್ಥೆಗಳು ಈ ಗೇಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತವೆ. ಪ್ರಯರ್ ಟು 2011 ಏನು ಗೇಟ್ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇತ್ತು, ಸೊ ಅವಾಗ ಪ್ರೀ ಫೈನಲ್ ಇಯರ್ ಅವ್ರಿಗೆ ಎಕ್ಸಾಮ್ ನ ಬರೆಯೋದಕ್ಕೆ ಬಿಡ್ತಾ ಇದ್ರು. ಅಂಡ್ ಗೇಟ್ ಏನ್ ರಿಸಲ್ಟ್ಸ್ ಇದೆಯಲ್ಲ, ದ ವ್ಯಾಲಿಡಿಟಿ ವಾಸ್ 2 years ವ್ಯಾಲಿಡಿಟಿ ಇರ್ತಿತ್ತು. ಸೊ 2012 ಇಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಫೈನಲ್ ಇಯರ್ನವ್ರಿಗೆ ಮಾತ್ರ ಅದನ್ನ ಅಲೋ ಮಾಡೋದಕ್ಕೆ ಶುರು ಮಾಡಿದ್ರು, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ. ತದನಂತರ ಏನಾಯ್ತು, ಅದ್ರದ್ದು ವ್ಯಾಲಿಡಿಟಿನ 1 year ಮಾಡಿದ್ರು, ಆಮೇಲೆ 3 years ಮಾಡಿದ್ರು. ಸೊ ಈ ರೀತಿ ಬಹಳಷ್ಟು ಚೇಂಜಸ್ ಆಗಿದಾವೆ. ಈಗ ಅಟ್ ಪ್ರೆಸೆಂಟ್ 2020ಗೆ ಏನು 2021 ಅಂತ ಕರಿತೀನಿ, ಸೊ 21 ಫೆಬ್ರವರಿಗೆ ಏನು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಆ ಎಕ್ಸಾಮ್ ಕಂಡಕ್ಟ್ ಆಗೋದಕ್ಕೆ ಎಗೈನ್ ಅವರು ಪ್ರೀ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನ ಕೂಡ ಅಲೋ ಮಾಡ್ತಾ ಇದ್ದಾರೆ ಎಕ್ಸಾಮ್ ನ ತಗೊಳ್ಳೋದಕ್ಕೆ. ಅಂಡ್ ದ ವ್ಯಾಲಿಡಿಟಿ ವಿಲ್ ಬಿ ಅವೈಲೇಬಲ್ ಫಾರ್ 3 years. ನೋಟಿಫಿಕೇಶನ್ ಇನ್ನೇನು ನಿಮಗೆ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಇದು. ಸೊ ಈ ಗೇಟ್ ಎಕ್ಸಾಮ್ ಇಂದ ಏನಪ್ಪಾ ಅಡ್ವಾಂಟೇಜ್ ಇರ್ತಿತ್ತು ಅಂತಂದ್ರೆ, ನಿಮ್ಗೆ ಗೇಟ್ ಸ್ಕೋರ್ ಏನ್ ಬರುತ್ತಲ್ಲ, ಗೇಟ್ ಕ್ವಾಲಿಫೈಯಿಂಗ್ ಅಂತ ಒಂದು ಬರುತ್ತೆ ಒಂದು. ದ ಗೇಟ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 marks ವಿತ್ 65 questions. ಸೊ ಇದರಲ್ಲಿ ಯೂಶುವಲ್ ಆಗಿ ಒಂದು 20 marks to 30 marks ಬೇಸಿಸ್ ಮೇಲೆ ವ್ಯಾಲಿಡಿಟಿ ಅಂದ್ರೆ ಗೇಟ್ ನೀವು ಕ್ವಾಲಿಫೈ ಆಗಿದ್ದೀರಾ ಅನ್ನೋದನ್ನ ಇದು ಮಾಡುತ್ತೆ. ಎವ್ರಿ ಟೈಮ್ ಎಷ್ಟು ಜನ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ತಗೊಂಡಿರ್ತಾರೆ, ಮತ್ತೆ ಎಷ್ಟು ಜನ ಅದ್ರಲ್ಲಿ ಅಪ್ಲೈ ಮಾಡಿರ್ತಾರೆ, ಅದ್ರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾ ಇದಾರೆ ಅನ್ನೋದ್ರ ಮೇಲೆ ಈ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಇಟ್ ಇಸ್ ಲೈಕ್ ರಿಲೇಟಿವ್ಲಿ ಆ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಅರೌಂಡ್ 30 marks ಮೇಲೆ ಬಂದ್ರೆ ಯು ಆರ್ ಸೆಟ್ ಟು ಬಿ ಗೇಟ್ ಕ್ವಾಲಿಫೈಡ್ ಅಂತ ನಿಮ್ಗೆ ಒಂದು ರ್ಯಾಂಕಿಂಗ್ ಬರುತ್ತೆ. ಸೊ ನೀವು ಗೇಟ್ ಕ್ವಾಲಿಫೈ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಸಾಕಷ್ಟು ಅವೆನ್ಯೂಸ್ ಇದೆ. ಏನಂತಂದ್ರೆ ಫಸ್ಟ್ ಆ ಒಂದು ಗೇಟ್ ಕ್ವಾಲಿಫೈ ಮೇಲೆ ನೀವು ಮಾಸ್ಟರ್ಸ್ ಮಾಡ್ಬೋದು, ಮಾಸ್ಟರ್ಸ್ ಡಿಗ್ರಿ. ಎಷ್ಟೋ ಕಡೆ PhDಗೂ ಕೂಡ ಎಂಟ್ರೆನ್ಸ್ಗೆ ಗೇಟ್ ಕ್ವಾಲಿಫಿಕೇಶನ್ ಒಂದು ಬೇಸಿಸ್ ಆಗಿ ತಗೋತಾರೆ. ಸೊ ಮಾಸ್ಟರ್ಸ್ ಡಿಗ್ರಿ ಇನ್ IITs, NITs. ಸೊ ನಮ್ಮ ಕರ್ನಾಟಕದಲ್ಲಿ NIT ಸೂರತ್ಕಲ್, NIT ಕರ್ನಾಟಕ ಸೂರತ್ಕಲ್ ಅಂತಿದೆ. ಸೊ NITs ಅಲ್ಲಿ ಮಾಡ್ಬೋದು. ಅಂಡ್ ಬೇರೆ ಬೇರೆ ಪ್ರತಿಷ್ಠಿತ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ RV ಕಾಲೇಜ್ ಇರ್ಬೋದು, ಅಥವಾ ಇನ್ಯಾವುದು ಪೆಸ್ಸೆಟ್ ಇರ್ಬೋದು. ಸೊ ಈ ತರ ಒಂದು ಇಂಪಾರ್ಟೆಂಟ್ ಒಂದು ಏನು ಟಾಪ್ ಕ್ರೀಮ್ ಕಾಲೇಜಸ್ ಅಂತ ಹೇಳ್ತೀವಲ್ಲ, ಆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೆಲ್ಲ ಕೂಡ ಈ ಒಂದು ಮಾಸ್ಟರ್ಸ್ ಡಿಗ್ರಿ ಮೇಲೆ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು ಅಂದ್ರೆ ಗೇಟ್ ಕ್ವಾಲಿಫಿಕೇಶನ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ PhD ಮಾಡಬೇಕು ಅಂತಂದ್ರೂ ಕೂಡ ಈ ಡಿಫ್ರೆಂಟ್ IITs ಅಥವಾ NITs ಅಲ್ಲಿ ನೀವು ಗೇಟ್ ಕ್ವಾಲಿಫೈ ಆಗಿದ್ರು ಸಾಕು. ಈವನ್ VTU ನಲ್ಲೂ ಕೂಡ ಗೇಟ್ ಕ್ವಾಲಿಫೈ ಆಗಿರುವಂತ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಟ್ಟು, ಆಮೇಲೆ ಅವರ ಒಂದು VTU ನಲ್ಲಿ ಮಾಡುವಂತ ಅವ್ರದೇ ಆದಂತ ಒಂದು PhD ಎಂಟ್ರೆನ್ಸ್ ಏನಿದೆ, ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಸೊ ಅದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ. ಸೊ ಬೇಸಿಕಲಿ ಒಂದು ಗೇಟ್ ಎಕ್ಸಾಮ್ ಏನ್ ಮಾಡೋದು ಅಂದ್ರೆ, ನಿಮ್ಮ ಎಂಟೈರ್ ಇಂಜಿನಿಯರಿಂಗ್ ಅಲ್ಲಿ ನೀವು ಆ ಇಂಜಿನಿಯರಿಂಗ್ ನಾಲೆಜ್ ನ ಎಷ್ಟು ಮಟ್ಟಿಗೆ ಗ್ರಾಸ್ಪ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ.
ಸೊ ಈ ಗೇಟ್ ಎಕ್ಸಾಮ್ನಲ್ಲಿ 65 ಕ್ವಶನ್ಸ್ ಅನ್ನಲ್ಲ, ಇದು ಯಾವ ರೀತಿ ಡಿವೈಡ್ ಆಗುತ್ತೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮೇಲೆ, ಮತ್ತೆ ಇದು ಯಾವ ರೀತಿ ಮಾರ್ಕ್ಸ್ ಡಿವೈಡ್ ಆಗುತ್ತೆ ಅನ್ನೋದನ್ನ, ಯಾವ್ಯಾವ ಸಬ್ಜೆಕ್ಟ್ಸ್ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಗೇಟ್ ಎಕ್ಸಾಮ್ನಿಂದ ನಿಮಗೆ ಡಿಫ್ರೆಂಟ್ PSUsಗೆ ಅಂದ್ರೆ ನಾವು ನವರತ್ನ, ಮಿನಿರತ್ನ ಮತ್ತೆ ಈ ಒಂದು ಕಂಪನೀಸ್ನ ಕರಿತೀವಿ. ಸೊ ಆ ಕಂಪನೀಸ್ ಲೈಕ್ ONGC ಇರ್ಬೋದು, ಆಮೇಲೆ NTPC, ಹಾಗೆ IOCL, BPCL, ಗೇಲ್, ಪವರ್ ಗ್ರಿಡ್ ಕಾರ್ಪೊರೇಷನ್, NPCIL, ಹಾಗೆ DRDO, ಮತ್ತೆ ಇದು ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ರಿಸರ್ಚ್ಗೆ. ಸೊ ಇದಕ್ಕೆ ಇದರಲ್ಲಿ ಟ್ರಾಂಬೆನಲ್ಲಿ ಏನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇದೆ, ಬಾರ್ಕ್ ಅಂತ ಕರಿತೀವಿ. ಸೊ ಆ ಬಾರ್ಕ್ನಲ್ಲಿ ಕೂಡ ಈ ಎಂಟ್ರೆನ್ಸ್ ಮೇಲೆನೆ ತಗೋತಾರೆ. ಈ ಥರ ಡಿಫ್ರೆಂಟ್ ಕಂಪನೀಸ್ ಇದೆ. ಇಲ್ಲಿ ನಾನು ಜಸ್ಟ್ ಒಂದು ಫ್ಯೂ ಕಂಪನೀಸ್ ಹೇಳಿದ್ದೀನಿ. NMDC ಕೂಡ ಒಂದು ಅದರಲ್ಲಿ, NMDC ಮತ್ತೆ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಸೊ ಹೀಗೆ ಡಿಫ್ರೆಂಟ್ ಸೆಂಟ್ರಲ್ ಕಂಪನೀಸ್, ಸೆಂಟ್ರಲ್ ಗೌರ್ಮೆಂಟ್ ಕಂಪನೀಸ್ ಅಂಡ್ ಈವನ್ ಇತ್ತೀಚೆಗೆ ಸ್ಟೇಟ್ ಗೌರ್ಮೆಂಟ್ ಕಂಪನೀಸ್ ಕೂಡ, ಅಂದ್ರೆ ಸ್ಟೇಟ್ PSUs ಏನಿದೆಯಲ್ಲ ಅವ್ರುಗಳು ಕೂಡ ಈ ಗೇಟ್ ಎಕ್ಸಾಮ್ ಮೇಲೆ ಒಂದು ಗೇಟ್ ಸ್ಕೋರ್ ಮೇಲೆ ಅವರು ಇಂಟರ್ವ್ಯೂನ ಕರೆಯುವಂತ ಒಂದು ವಾಡಿಕೆನ ಇಟ್ಕೊಂಡಿದ್ದಾರೆ. ಗೇಟ್ ಸ್ಕೋರ್ಸ್ನ ತಗೊಂಡು ಅಪ್ಲೈ ಮಾಡುವಂಥದ್ದು. ಸೊ ಹೀಗೆ ನಿಮಗೆ ನಾಟ್ ಓನ್ಲಿ ಡೂಯಿಂಗ್ ಮಾಸ್ಟರ್ಸ್ ಆಲ್ಸೋ ಬಟ್ ಆಲ್ಸೋ ರಿಲೇಟೆಡ್ ಟು ಯುವರ್ ಕೆರಿಯರ್ ಆಪರ್ಚುನಿಟೀಸ್. ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ಇವೆಲ್ಲ ನೀವು ನೋಡಿರ್ಬೋದು. ಪವರ್ ಗ್ರಿಡ್ ಅಲ್ಲೆಲ್ಲ ಅರೌಂಡ್ 18 lakhs ಪರ್ ಆನಮ್, ಈ ತರ ಇಟ್ಸ್ ಎ ವೆರಿ ಗುಡ್ ಸ್ಯಾಲರಿನ ಅವ್ರು ಪೇ ಮಾಡ್ತಾರೆ, 18 to 20 lakhs ಪರ್ ಆನಮ್ ಈ ತರ. ಅಂಡ್ ಡಿಫ್ರೆಂಟ್ ಅದರ್ ನವರತ್ನ ಅಂಡ್ ಮಿನಿರತ್ನ ಕಂಪನೀಸ್ ಆಲ್ಸೋ ಆರ್ ಗೋಯಿಂಗ್ ಟು ಪೇ ಎ ಗುಡ್ ಅಮೌಂಟ್ ಆಫ್ ಸ್ಯಾಲರಿ. ಸೊ ಗೇಟ್ ಎಕ್ಸಾಮ್ನಲ್ಲಿ ಇಂತಿಷ್ಟು ಸಬ್ಜೆಕ್ಟ್ಗಳು ಕಾನ್ಸಂಟ್ರೇಟ್ ಮಾಡ್ತಾರೆ. ಮೇನ್ ಆಗಿ ಮೊದಲನೇದು ಬಂದು ಜನರಲ್ ಆಪ್ಟಿಟ್ಯೂಡ್ ಅಂತ. ಈ ಜನರಲ್ ಆಪ್ಟಿಟ್ಯೂಡ್ ಅಲ್ಲಿ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಮತ್ತೆ ವರ್ಬಲ್ ಆಪ್ಟಿಟ್ಯೂಡ್ ಇವೆರಡನ್ನೂ ಕೂಡ ತಗೊಂತಾರೆ. ಇಂಗ್ಲಿಷ್ ಮತ್ತೆ ನಿಮ್ಮ ನಾರ್ಮಲ್ ಆಪ್ಟಿಟ್ಯೂಡ್ ಕ್ವಶನ್ಸ್. ಸೊ ಏನ್ ಬರುತ್ತಲ್ಲ ಅದನ್ನ ಚೆಕ್ ಮಾಡ್ತಾರೆ. ಇದು ಅರೌಂಡ್ 15 marksಗೆ. ಇದು ಎವ್ರಿ ಟೈಮ್ ದಿಸ್ ಇಸ್ ಎ ಕಾನ್ಸ್ಟೆಂಟ್. ಸೊ 100 marks ಅಲ್ಲಿ 15 marks ವಿಲ್ ಬಿ ಡೆಡಿಕೇಟೆಡ್ ಟು ದಿಸ್. ಅಂದ್ರೆ 65 questions ಅಲ್ಲಿ 10 questions, ಅಂದ್ರೆ ಔಟ್ ಆಫ್ ದಟ್ 5 questions ಆರ್ 1 mark questions ಅಂಡ್ ದಿ ಅದರ್ 5 questions ಆರ್ 2 mark questions. ಸೊ ಇದೆಲ್ಲ ಇದು ಡೆಡಿಕೇಟೆಡ್ ಆಗಿ ಇದಕ್ಕೆ ಅಂತ ಅಂದ್ಬಿಟ್ಟು ಜನರಲ್ ಆಪ್ಟಿಟ್ಯೂಡ್ಗೆ ಅಂತ ಅಂದ್ಬಿಟ್ಟು ಇರುತ್ತೆ. ಸೊ 65 ನಲ್ಲಿ 10 ಹೋದ್ರೆ 55 questions ಏನಿದೆಯಲ್ಲ, ದಿಸ್ ಕ್ಯಾನ್ ಬಿ ವೇರಿಡ್ ಓವರ್ ದೀಸ್ ಸಬ್ಜೆಕ್ಟ್ಸ್. ಸೊ ಸಾರಿ 55 questions. ಸೊ ಇದರಲ್ಲಿ ಇದಕ್ಕೇನು ಒಂದು ಹಾರ್ಡ್ ಅಂಡ್ ಕಟ್ ರೂಲ್ ಇಲ್ಲ. ಇದಕ್ಕೆ ಇಷ್ಟೇ ಕ್ವಶನ್ ಕೇಳಬೇಕು, ಇದಕ್ಕೆ ಇಷ್ಟೇ ಕ್ವಶನ್ ಕೇಳಬೇಕು ಅನ್ನೋದು. ಸೊ ಇಲ್ಲಿ ಯಾರು ಕ್ವಶನ್ ಪೇಪರ್ ಸೆಟ್ಟರ್ ಇರ್ತಾರೆ ಅವರು ಒಂದು ತಮ್ಮ ಓನ್ ವೇನಲ್ಲಿ ಕ್ವಶನ್ಸ್ ನ ಮಾಡಿಫೈ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ಸೊ ಈ ನೆಕ್ಸ್ಟ್ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ನೀವೇನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ನ 4 ಸೆಮಿಸ್ಟರ್ ಅಥವಾ 5 ಸೆಮಿಸ್ಟರ್ ಅಲ್ಲಿ ನೀವು ಕಲ್ತಿರ್ತೀರಾ ನಿಮ್ಮ ಇಂಜಿನಿಯರಿಂಗ್ ನಲ್ಲಿ. ಸೊ ಆ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನ ಕಂಪ್ಲೀಟ್ ಸಿಲೆಬಸ್ ನ ತಗೊಂಡು ಇಲ್ಲಿ ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಬಂದು ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್, ಹಾಗೆ ಫೀಲ್ಡ್ ಥಿಯರಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ ಕರೀತಾರೆ, ಫೀಲ್ಡ್ಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಮೆಷಿನ್ಸ್ ಅಲ್ಲಿ 4 ರೀತಿ ಮೆಷಿನ್ಸ್, ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್, AC ಮೆಷಿನ್ಸ್, DC ಮೆಷಿನ್ಸ್ ಅಂಡ್ ಸ್ಪೆಷಲ್ ಮೆಷಿನ್ಸ್, ಇಂಡಕ್ಷನ್ ಮೋಟರ್ಸ್ ಆಸ್ ವೆಲ್ ಆಸ್ ಸ್ಪೆಷಲ್ ಮೆಷಿನ್ಸ್ ಏನೇನು ಬರುತ್ತೆ ಅದೆಲ್ಲಾನು ಕೂಡ ಇಲ್ಲಿ ಮೆಷಿನ್ಸ್ ಅಲ್ಲಿ ಕವರ್ ಆಗುತ್ತೆ. ಅನಲಾಗ್ ಸರ್ಕ್ಯೂಟ್ಸ್ ಅಲ್ಲಿ ಹೇಗೆ ಒಂದು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಡಯೋಡ್ಸ್ ಇರ್ಬೋದು ಅಂಡ್ BJTs, ನೆಕ್ಸ್ಟ್ JFETs, MOSFETs ಇದನ್ನೆಲ್ಲ ಯೂಸ್ ಮಾಡಿ ಒಂದು ಏನು ಅನಲಾಗ್ ಸರ್ಕ್ಯೂಟ್ಸ್ ಬರುತ್ತೆ, ಆಂಪ್ಲಿಫೈಯರ್ಸ್ ಇರ್ಬೋದು. ನೆಕ್ಸ್ಟ್ ಆಮೇಲೆ ಅನಲಾಗ್ ಸರ್ಕ್ಯೂಟ್ಸ್ ಅಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಂದ್ರೆ ಒಪಾಂಪ್ಸ್ ಇರ್ಬೋದು. ಸೊ ಇದನ್ನೆಲ್ಲಾನು ಕೂಡ ಈ ಅನಲಾಗ್ ಸರ್ಕ್ಯೂಟ್ಸ್ ನಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ನಿಮಗೆ ಏನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವು ಓದ್ತೀರಾ K-ಮ್ಯಾಪ್ ಯೂಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಆಡರ್ಸ್, ಸಬ್ಟ್ರಾಕ್ಟರ್ಸ್, ಮಲ್ಟಿಪ್ಲೆಕ್ಸರ್ಸ್, ಡಿಮಲ್ಟಿಪ್ಲೆಕ್ಸರ್ಸ್, ಎನ್ಕೋಡರ್ಸ್, ಎನ್ಕೋಡರ್ಸ್, ಸೊ ಡಿಕೋಡರ್ಸ್, ಇದನ್ನೆಲ್ಲಾನು ಕೂಡ ಈ ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ನಲ್ಲಿ ನೀವು ಈ ಕ್ವಶನ್ಸ್ ನ ನೀವು ಅದರ ಮೇಲೆ ಯು ಕ್ಯಾನ್ ಫೈಂಡ್ ಔಟ್. ಹಾಗೆ ನೆಟ್ವರ್ಕ್ ಅನಾಲಿಸಿಸ್, ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬೇಸಿಕ್ ಸಬ್ಜೆಕ್ಟ್ ನೀವು ನಿಮ್ಮ 3rd ಸೆಮಿಸ್ಟರ್ ಓದುವಂಥದ್ದು.
ಸೊ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ ಅಗೇನ್ ಎ ಸಿ ಸರ್ಕ್ಯೂಟ್ ಅನಾಲಿಸಿಸ್, ಡಿ ಸಿ ಸರ್ಕ್ಯೂಟ್ ಅನಾಲಿಸಿಸ್, ಮತ್ತೆ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್, ಫೋರಿಯರ್ ಸೀರೀಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ಸ್, ಇದ್ರ ಮೇಲೆಲ್ಲಾನು ಕೂಡ ಇನ್ ಡೆಪ್ತ್ ಆಗಿ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಒಂದು ಪವರ್ ಸಿಸ್ಟಮ್ಸ್ ಅನಾಲಿಸಿಸ್ ಅಂಡ್ ಸ್ಟೆಬಿಲಿಟಿ. ಸೊ ನಮ್ಮ ಪವರ್ ಸಿಸ್ಟಮ್ಸ್ ಅಂದ್ರೆ ರೈಟ್ ಫ್ರಮ್ ದಿ ಪಾಯಿಂಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್, ನೆಕ್ಸ್ಟ್ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಹಾಗೆ ಒಂದು ನಮ್ಮ ಪವರ್ ಸಿಸ್ಟಮ್ ಅನಾಲಿಸಿಸ್, ಪವರ್ ಸಿಸ್ಟಮ್ ಸ್ಟೆಬಿಲಿಟಿ. ಸೊ ಈ ಎಲ್ಲ ಒಂದು ಆಸ್ಪೆಕ್ಟ್ಸ್ ಮೇಲೂ ಕೂಡ ಇಲ್ಲಿ ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಕಂಟ್ರೋಲ್ ಸಿಸ್ಟಮ್ಸ್. ಸೊ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ಬೇಸಿಕಲಿ ಅಗೈನ್ ನೀವು ಅದಕ್ಕೆ ಕಂಟ್ರೋಲ್ ಸಿಸ್ಟಮ್ ಥಿಯರಿನಲ್ಲಿ ಏನೇನು ಬರುತ್ತೆ, ನಿಕೋಸ್ ಕ್ರೈಟೀರಿಯಾನ್, ಬೋರ್ಡ್ ಪ್ಲಾಟ್, ಇದೆಲ್ಲದರ ಬಗ್ಗೆನೂ ಕೂಡ ಒಂದು ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ನೀವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಪವರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅಗೈನ್ ಪವರ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇರ್ಬೋದು. ಸೊ ಪವರ್ ಡಯೋಡ್ಸ್, ಪವರ್ ಟ್ರಾನ್ಸಿಸ್ಟರ್ಸ್, ದೆನ್ ಅಗೇನ್ ಅದರಲ್ಲಿ ಒಂದು ಮಾಸ್ಫೆಟ್ಸ್ ಇರ್ಬೋದು. ಸೊ ಇದೆಲ್ಲ ಅಪ್ಲಿಕೇಶನ್ಸ್. ಸೊ ಇನ್ವರ್ಟರ್ ಅಪ್ಲಿಕೇಶನ್ ಇರ್ಬೋದು, ರೆಕ್ಟಿಫೈರ್ ಅಪ್ಲಿಕೇಶನ್ ಇರ್ಬೋದು. ಇದ್ರ ಮೇಲೆಲ್ಲಾನು ಕೂಡ ನೀವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನಲಿ ಮೆಜರ್ಮೆಂಟ್ಸ್. ಸೊ ಮೆಜರಿಂಗ್ ಎಕ್ವಿಪ್ಮೆಂಟ್ಸ್ ಏನೇನು ಬರುತ್ತಲ್ಲ, ಸೊ ಮೆಜರಿಂಗ್ ಎಕ್ವಿಪ್ಮೆಂಟ್ಸ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೋಲ್ಟೇಜಸ್ಗೆ ಮೆಜರ್ಮೆಂಟ್ಸ್ ಅಂಡ್ ಮೆಜರಿಂಗ್ ಎಕ್ವಿಪ್ಮೆಂಟ್ಸ್ ಔಟ್ಪುಟ್ಸ್. ಸೊ ಯೂಸಿಂಗ್ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಇರ್ಬೋದು, ಅಥವಾ ಇದೆಲ್ಲ ಒಂದು ಕಾನ್ಸೆಪ್ಟ್ಸ್ ಮೇಲೆ ನೀವು ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು 2020 ಅಂದ್ರೆ 2019-20 ಯಾವ ರೀತಿ ಇದಕ್ಕೆಲ್ಲ ಮಾರ್ಕ್ಸ್ ಅಲೋಕೇಶನ್ ಆಯ್ತು ಅಂತ ಜಸ್ಟ್ ಒಂದ್ಸಲ ನೋಡೋಣ. ಬಿಫೋರ್ ವಿ ಗೋ ಥ್ರೂ ದಿ ಎಂಟೈರ್ ಮಾರ್ಕ್ಸ್ ಅಲೋಕೇಶನ್ ಡ್ಯೂರಿಂಗ್ ದಿ 7 years, ಅಂದ್ರೆ ಆವರೇಜ್ ಮಾಡಿಕೊಂಡು ನಾವು ನೋಡೋದಕ್ಕೆ ಮೊದಲು ಈ ಹೋದ ವರ್ಷ ನಮಗೆ ಯಾವ ರೀತಿ ಇದರಲ್ಲಿ ಒಂದು ಕ್ವಶನ್ಸ್ ಅಲೋಕೇಟ್ ಆಗಿತ್ತು ಮಾರ್ಕ್ಸ್ ಅಕ್ರಾಸ್ ಆಲ್ ದೀಸ್ ಸಬ್ಜೆಕ್ಟ್ಸ್ ಅನ್ನೋದನ್ನ ನಾವು ನೋಡೋಣ ಈಗ. ಸೊ ನೋಡ್ತಾ ಇದಿರಲ್ಲ ಸ್ನೇಹಿತರೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಲಾಸ್ಟ್ ಇಯರ್ ಓನ್ಲಿ 6 marks ದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ಆಕ್ಚುಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎವ್ರಿ ಇಯರ್ ಅರೌಂಡ್ 10 marks ಅಥವಾ ಮೋರ್ ದನ್ 10 marksಗೆ ಕ್ವಶನ್ಸ್ ಬರ್ತಿತ್ತು. ಬಟ್ ಈ ವರ್ಷ ಮಾತ್ರ 6 marksಗಷ್ಟೇ ಕೇಳಿದ್ದಾರೆ. ಅಂಡ್ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ ಆಸ್ ಯೂಶುವಲ್ 9 marksಗೆ ಕೇಳಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಕೂಡ ಕಮ್ಮಿ ಇರುತ್ತೆ, ಸೊ ನಾರ್ಮಲ್ ಆಗಿ ಸೊ ಅಷ್ಟೇ 3 marksಗೆನೆ ಕೇಳಿದ್ದಾರೆ. ಮೆಷಿನ್ಸ್ ಅಲ್ಲಿ 12 marks ಕೇಳಿದ್ದಾರೆ. ಸೊ ನಾರ್ಮಲ್ ಆಗಿ ಅರೌಂಡ್ 10 marksಗೆ ಕೇಳ್ತಾರೆ. ಈ ಸಲ ಒಂದು 12 marksಗೆ ಕ್ವಶನ್ಸ್ ನ ಕೇಳಿದ್ದಾರೆ. ಅನಲಾಗ್ ಸರ್ಕ್ಯೂಟ್ಸ್ ಅಗೇನ್ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ರಾದರ್ ದ್ಯಾನ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಯೂಶುವಲ್ ಆಗಿ ಇವೆರಡು ಈಕ್ವಲ್ ಶೇರಿಂಗ್ ಅಲ್ಲಿ ಬರುತ್ತೆ ನಾರ್ಮಲಿ ಕ್ವಶನ್ಸ್. ಬಟ್ ಈ ಸಲ ಯಾರು ಪೇಪರ್ ಸೆಟರ್ ಇದಾರೋ ಅವರು ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮೇಲೆ ಸ್ವಲ್ಪ ಹೆಚ್ಚಿಗೆ ಕ್ವಶನ್ಸ್ ನ ಕೇಳಿದ್ದಾರೆ. ನೆಟ್ವರ್ಕ್ ಅನಾಲಿಸಿಸ್ ಆಲ್ಸೋ ಕಾಮನ್, ಸೊ 10 marksಗೆ ಕೇಳ್ತಾರೆ. ಸೊ ಅರೌಂಡ್ 10 marksಗೆನೆ ಕೇಳಿದ್ದಾರೆ. ಪವರ್ ಸಿಸ್ಟಮ್ ಅನಾಲಿಸಿಸ್ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ. ಈ ಸಲ 13 marksಗೆ ಪವರ್ ಸಿಸ್ಟಮ್ ಅನಾಲಿಸಿಸ್ ಬಂದಿದೆ. ಹಾಗೆ ಕಂಟ್ರೋಲ್ ಸಿಸ್ಟಮ್ಸ್ ಕೂಡ 8 marksಗೆ ಕೇಳಿದ್ದಾರೆ. ನಾರ್ಮಲಿ ಅದೇ ರೇಂಜ್ ಅಲ್ಲೇ ಇರುತ್ತೆ ಕ್ವಶನ್ಸ್ ಕೇಳೋದು. ಪವರ್ ಎಲೆಕ್ಟ್ರಾನಿಕ್ಸ್ಗೆ 11 marks ಕೇಳಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಇದು ಕೂಡ ಜಾಸ್ತಿ ಮಾರ್ಕ್ಸ್ಗೆ ಕೇಳಿದ್ದಾರೆ. ಮೆಜರ್ಮೆಂಟ್ಸ್ ಅಗೇನ್ 3 marks. ಸೊ ನಾರ್ಮಲ್ ಆಗಿ ಮೆಜರ್ಮೆಂಟ್ಸ್ಗೆ 3 marks ಅನ್ನೇ ಕೇಳ್ತಾರೆ. ಸೊ ಈಗ ಇದೇ ಬೇಸಿಸ್ ಮೇಲೆ ಇದು 2019-20 ಅಂದ್ರೆ 20 years ಇದಾಯ್ತು. ಸೊ ಇದೇ ಬೇಸಿಸ್ ಮೇಲೆ ದ ಪ್ರೀವಿಯಸ್ 3 years ಅಥವಾ 4 years ಇಲ್ಲೇ ಪಕ್ಕದಲ್ಲಿ ನಾನು ಟ್ಯಾಬ್ಯುಲೇಟ್ ಮಾಡ್ತೀನಿ. ಸೊ ನೋಡಿ ಹೇಗೆ ಮಾರ್ಕ್ಸ್ ಡಿವಿಷನ್ ಆಗಿದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ನ ನಾವು ಮೇಜರ್ ಆಗಿ ತಗೋಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ನೋಡೋಣ ಈಗ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಾಸ್ಟ್ 5 years ಇಲ್ಲಿ ಮಾರ್ಕ್ಸ್ ಅಲೋಕೇಶನ್ಸ್ ನ ಇಲ್ಲಿ ಹಾಕಿದ್ದೇನೆ. ನೀವು ನೋಡ್ಬೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ಗೆ ಈ ವರ್ಷ ಬಿಟ್ರೆ ನಿಮಗೆ ಪ್ರೀವಿಯಸ್ ಎಲ್ಲ ಇಯರ್ ಆಲ್ಮೋಸ್ಟ್ ಆನ್ ಅನ್ ಆವರೇಜ್ 15 marksಗೆ ಕ್ವಶನ್ಸ್ ಕೇಳೇ ಇದ್ದಾರೆ ಇದರಲ್ಲಿ. ಅದೇ ರೀತಿ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ನ ನಾವು ತಗೊಂಡ್ರೆ ಸೊ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 9 or 7 ಆ ರೇಂಜ್ ಅಲ್ಲಿ ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ಇದರಲ್ಲಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ತಗೊಂಡ್ರೆ ಆಲ್ಮೋಸ್ಟ್ 3 marks ರೇಂಜ್ ಅಲ್ಲೇನೆ ಇದೆ, ಇದು ಹೆಚ್ಚಿಗೆ ಹೋಗಿಲ್ಲ. ಮೆಷಿನ್ಸ್ ಒಂದು ನಿಮ್ಗೆ ಅರೌಂಡ್ 10 marks, 12, 11, 9, 10 ಎಲ್ಲ ಇದೆ. ಸೊ 10 marksಗೆ ನೀವು ಮೆಷಿನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಅನಲಾಗ್ ಸರ್ಕ್ಯೂಟ್ಸ್ ಲಾಸ್ಟ್ ಟೈಮ್ ಮಾತ್ರ 8 marks ಕೇಳಿದ್ದಾರೆ. ಸೊ ನಾರ್ಮಲಿ ಅರೌಂಡ್ 4 to 5 marks ರೇಂಜ್ ಅಲ್ಲಿ ಇರುತ್ತೆ ಇದು. ಅಂಡ್ ದರ್ ವಿಲ್ ಬಿ ಅ ಕಾಂಪ್ಲಿಮೆಂಟ್ರಿ. ನೀವು ನೋಡ್ಬೋದು ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಯಾವಾಗ ಅನಲಾಗ್ ಜಾಸ್ತಿ ಇರಲ್ಲ ಅವಾಗ ಡಿಜಿಟಲ್ ಜಾಸ್ತಿ ಇರುತ್ತೆ, ಯಾವಾಗ ಡಿಜಿಟಲ್ ಜಾಸ್ತಿ ಇರಲ್ಲ ಅವಾಗ ಅನಲಾಗ್ ಜಾಸ್ತಿ ಇರುತ್ತೆ. ಸೊ ಹಿಂದೆ ಏನ್ ಮಾಡ್ತಾ ಇದ್ರು, ದೇ ಯೂಸ್ ಟು ಹ್ಯಾವ್ ಎ ಒಂದು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ವೇರಿಯೇಷನ್ ಆಗ್ತಾ ಇತ್ತು 5, 6, 7, 5 ಈ ತರ. ಸೊ ಇತ್ತೀಚೆಗೆ ಸ್ವಲ್ಪ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತ ಒಂದು ನಿದರ್ಶನಗಳನ್ನ ನಾವು ನೋಡ್ಬೋದು.
ನೆಟ್ವರ್ಕ್ ಅನಾಲಿಸಿಸ್ ಕನ್ಸಿಸ್ಟೆಂಟ್ ಆಗಿದೆ, ಅರೌಂಡ್ 10 ಮಾರ್ಕ್ಸ್ ರೇಂಜ್ ಅಲ್ಲೇನೆ. ಸೊ ಎಲ್ಲೋ ಒಂದ್ ಕಡೆ ಒಂದು ದಿನ ಸ್ವಲ್ಪ ಕಮ್ಮಿ ಕೇಳಿದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಪವರ್ ಸಿಸ್ಟಮ್ ಅನಾಲಿಸಿಸ್ ನೀವು ನೋಡ್ತಾ ಇದ್ದೀರಾ 13, 9, 8, 8 ಅಂದ್ರೆ ಆಲ್ಮೋಸ್ಟ್ 10 ಮಾರ್ಕ್ಸ್ಗೆ ನೀವು ಆವರೇಜ್ ನೋಡ್ಬೋದು. ಲಾಸ್ಟ್ ಟೈಮ್ ಮಾತ್ರ ಪವರ್ ಸಿಸ್ಟಮ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಎಂಫಸೈಸ್ ಮಾಡಿದ್ರು ಕ್ವಶನ್ಸ್ ನ. ಸೊ ನೆಕ್ಸ್ಟ್ ಕಂಟ್ರೋಲ್ ಸಿಸ್ಟಮ್ಸ್ ಬಂದ್ರೆ, ಸೊ ಇದು ಹಿಂದೆ ತುಂಬಾ ಜಾಸ್ತಿ ಕೇಳ್ತಾ ಇದ್ರು, ಇತ್ತೀಚೆಗೆ ಸ್ವಲ್ಪ ಡೌನ್ವರ್ಡ್ ಟ್ರೆಂಡ್ ನೋಡ್ಬೋದು. ಬಟ್ ಲಾಸ್ಟ್ ಇಯರ್ ಅಗೈನ್ ಸ್ವಲ್ಪ ಮಟ್ಟಿಗೆ ಅಗೈನ್ ದೇ ಹ್ಯಾವ್ ಕಮ್ ಬ್ಯಾಕ್ ಟು ದಿ ಆವರೇಜ್. ಸೊ ಅರೌಂಡ್ 8 ಮಾರ್ಕ್ಸ್ಗೆ ಇದನ್ನ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಎಲೆಕ್ಟ್ರಾನಿಕ್ಸ್ ಹಿಂದೆನೂ ಅರೌಂಡ್ 10 ಮಾರ್ಕ್ಸ್ ಕೇಳ್ತಾ ಇದ್ರು, ಈಗಲೂ ಕೂಡ ಆನ್ ಅನ್ ಆವರೇಜ್ ಸೇಮ್ 10 ಮಾರ್ಕ್ಸ್ ಅರೌಂಡ್ ಅಲ್ಲೇನೆ ಕೇಳ್ತಿದ್ದಾರೆ. ಮೆಜರ್ಮೆಂಟ್ಸ್ ನಾರ್ಮಲ್ ಆಗಿ 3 ಮಾರ್ಕ್ಸ್ ಅದೇ ರೇಂಜ್ ಅಲ್ಲೇ ಇರುತ್ತೆ. ಓನ್ಲಿ 1 ಇಯರ್ 2017 ಅಲ್ಲಿ ಮಾತ್ರ ದೇ ಹ್ಯಾವ್ ಆಸ್ಕ್ಡ್ ಫಾರ್ 6 ಮಾರ್ಕ್ಸ್ ಕ್ವಶನ್ಸ್. ಸೊ ಬೇಸಿಕಲಿ ಇದರಲ್ಲಿ ನಾವೇನ್ ನೋಡ್ಬೋದು, ಒಂದು ಈ ಜನರಲ್ ಆಪ್ಟಿಟ್ಯೂಡ್ ಏನಿದೆಯಲ್ಲ ಇದು ನಿಮಗೆ ಕನ್ಸಿಸ್ಟೆಂಟ್ ಆಗಿ 15 ಮಾರ್ಕ್ಸ್ ಇರುತ್ತೆ. ಸೊ ವರ್ಬಲ್ ಆಪ್ಟಿಟ್ಯೂಡ್ ಮತ್ತೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಎರಡು ಸೇರಿ 15 ಮಾರ್ಕ್ ಆಗಿರುತ್ತೆ. ದಿಸ್ ಈಸ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂಡ್ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ಯು ಕ್ಯಾನ್ ಗೇನ್ ಮೋರ್ ಮಾರ್ಕ್ಸ್. ಇದಕ್ಕೇನು ನಿಮಗೆ ಹೆಚ್ಚಿಗೆ ಸ್ಟಡೀಸ್ ಬೇಕಾಗಿಲ್ಲ, ನಿಮ್ಮ ಇಂಗ್ಲಿಷ್ ನಾಲೆಡ್ಜ್ ಸ್ವಲ್ಪ ಮಟ್ಟಿಗೆ ನಿಮ್ಮ ವೊಕ್ಯಾಬ್ಯುಲರಿ ಚೆನ್ನಾಗಿತ್ತು ಅಂತಂದ್ರೆ, ಅಂಡ್ ಇಫ್ ಯು ಹ್ಯಾವ್ ಎ ಗುಡ್ ಆಪ್ಟಿಟ್ಯೂಡ್, ಸೊ ಸಣ್ಣ ಪುಟ್ಟ ಆಪ್ಟಿಟ್ಯೂಡ್ ಕ್ವಶನ್ಸ್ ಸೀರೀಸ್ ಇರ್ಬೋದು, ನಂಬರ್ ಸೀರೀಸ್ ಅಥವಾ ಈ ಟ್ಯಾಬ್ಯುಲೇಷನ್ ಇದ್ರ ಮೇಲೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ನಾಲೆಡ್ಜ್ ಇದ್ರೆ ಸಾಕು. ಈ ಒಂದು ಪಾರ್ಟ್ ಅಲ್ಲಿ ಯು ಕ್ಯಾನ್ ಸ್ಕೋರ್ ದಿ ಮ್ಯಾಕ್ಸಿಮಮ್ ನಂಬರ್ಸ್, ಅಂದ್ರೆ ಮ್ಯಾಕ್ಸಿಮಮ್ ಇದನ್ನ ಮಾರ್ಕ್ಸ್ ಅನ್ನ ಯು ಕ್ಯಾನ್ ಸ್ಕೋರ್ ಹಿಯರ್. ಸೊ ಇನ್ ಸಿಮಿಲರ್ ವೇ ಲಾಸ್ಟ್ ಟೈಮ್ ಬಿಟ್ರೆ ಎಲ್ಲ ಟೈಮಲ್ಲೂ ಅರೌಂಡ್ 17, 15 ಆ ತರ ಕ್ವಶನ್ಸ್ ಇದೆ. ನಾನು ಅಸ್ಯೂಮಿಂಗ್ ಅರೌಂಡ್ 13 ಮಾರ್ಕ್ಸ್ ಇದ್ರಲ್ಲಿ ಬರುತ್ತೆ ಅಂತ ಅನ್ಕೊಂಡ್ರೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಹೌವರ್ ದಿ ವಾಲ್ಯೂಮ್ ಆಫ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಬಿಗ್. ಸೊ ತುಂಬಾ ಹೆಚ್ಚಿಗೆ ಓದಬೇಕಾಗುತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನೀವು ಇಷ್ಟು ಮಾರ್ಕ್ಸ್ ನ ತಗೊಳ್ಳೋದಕ್ಕೆ. ಸೊ ಹೌವರ್ ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್ ವೇರ್ ಯು ಕ್ಯಾನ್ ಗೋ ಫಾರ್ ಸ್ಕೋರಿಂಗ್ ಮೋರ್. ಸೊ ನೆಕ್ಸ್ಟ್ ಬಂದು ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್. ಸೊ ಈ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಅಲ್ಲಿ ನೀವು ನೋಡಬಹುದು ಕಂಟಿನ್ಯೂಸ್ ಆಗಿ ಅರೌಂಡ್ 9 ಮಾರ್ಕ್ಸ್ ನ ಕೇಳಿದ್ದಾರೆ. ಸೊ ಇದನ್ನು ಕೂಡ ಒನ್ ಆಫ್ ದಿ ಸ್ಕೋರಿಂಗ್ ಸಬ್ಜೆಕ್ಟ್, ಯಾಕಂದ್ರೆ ಒಂದೇ ಒಂದು ಸಬ್ಜೆಕ್ಟ್ ನ ನೀವು ಓದಿದ್ರೆ ಅರೌಂಡ್ 9 to 10 ಮಾರ್ಕ್ಸ್. ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್, ಜಿ ಟ್ರಾನ್ಸ್ಫಾರ್ಮ್ಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ಸ್ ಮತ್ತೆ ಕನ್ವಲ್ಯೂಷನ್ ಥಿಯರಮ್, ಇದೆಲ್ಲ ಕೆಲವು ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ ಇದಾವೆ. ಅದ್ರ ಬಗ್ಗೆ ನೀವು ಹೆಚ್ಚಿಗೆ ನಾಲೆಡ್ಜ್ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಯು ಕ್ಯಾನ್ ಆಲ್ಮೋಸ್ಟ್ ಸ್ಕೋರ್ ಸೇ 9 ಮಾರ್ಕ್ಸ್ ಆರ್ 7 to 9 ಮಾರ್ಕ್ಸ್ ನಮಗೆ ಈಸಿಯಾಗಿ ಇಲ್ಲಿ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಗೈನ್ ಇಟ್ ಇಸ್ ಎ ಹ್ಯೂಜ್ ಕಾನ್ಸೆಪ್ಚುಯಲ್ ಸಬ್ಜೆಕ್ಟ್ ಅಂಡ್ ತುಂಬಾ ವಾಲ್ಯೂಮಿನಸ್ ಇದೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಸೊ ಈ ಸಬ್ಜೆಕ್ಟ್ ನ ಬೇಕಿದ್ರೆ ನೀವು ಕಂಪ್ಲೀಟ್ ಆಗಿ ಒಮ್ಮಿಟ್ಟೆ ಮಾಡ್ಬಿಡ್ಬೋದು ಈ ಸಬ್ಜೆಕ್ಟ್ ನ. ಸೊ ಅಂದ್ರೆ ನೀವು ಎಂಡಿಗೆ ಇಟ್ಕೋಬಹುದು ಈ ಸಬ್ಜೆಕ್ಟ್ ನ ಓದೋದಕ್ಕೆ. ಅಗೈನ್ ಮೆಷಿನ್ಸ್ ಇಸ್ ಒನ್ ಮೋರ್ ಬಿಗ್ ಸಬ್ಜೆಕ್ಟ್. ಅಗೈನ್ ಇಟ್ ಇಸ್ ಎ ವಾಲ್ಯೂಮಿನಸ್ ಸಬ್ಜೆಕ್ಟ್, ಬಟ್ ಯು ಕ್ಯಾನ್ ಸ್ಕೋರ್ ಎ ಹ್ಯೂಜ್ ಮಾರ್ಕ್ಸ್. ಇಲ್ಲಿ ಕೂಡ 12, 11 ನೋಡ್ಬೋದು ನೀವು. ಆಲ್ಮೋಸ್ಟ್ 10 ಮಾರ್ಕ್ಸ್ ಕಂಟಿನ್ಯೂಸ್ ಆಗಿ ಇದರಲ್ಲಿ ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ಈ ಮೆಷಿನ್ಸ್ ಕೂಡ ನಿಮಗೆ ಒನ್ ಆಫ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಗೇನ್ ಮೋರ್ ಮಾರ್ಕ್ಸ್. ಸೊ ಇದೇ ರೀತಿ ನಿಮಗೆ ಅನಲಾಗ್ ಸರ್ಕ್ಯೂಟ್ಸ್. ಸೊ ಇದು ನಾನು ನಿಮ್ಗೆ ಹೇಳಿದೆ, ಇದು ದಿಸ್ ಇಸ್ ಕಾಂಪ್ಲಿಮೆಂಟರಿ, ಅಂದ್ರೆ ಅನಲಾಗ್ ಓದಿದ್ರೆ ಡಿಜಿಟಲ್, ಡಿಜಿಟಲ್ ಓದಿದ್ರೆ ಅನಲಾಗ್, ಇವೆರಡರಲ್ಲೂ ಪ್ಯಾರಲ್ ಆಗಿ ಬರುತ್ತೆ. ನಿಮಗೆ ಯಾವ ಟೈಮಲ್ಲಿ ಯಾವ್ದ್ರಿಂದ ಹೆಚ್ಚಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇದೆರಡನ್ನು ಕಂಬೈನ್ ಮಾಡಿದ್ರೆ ಆಲ್ಮೋಸ್ಟ್ 10 ಮಾರ್ಕ್ಸ್ ಇದು. ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಏನು ಅಂತ ಟಫ್ ಸಬ್ಜೆಕ್ಟ್ ಏನಲ್ಲ. ಸೊ ನೀವು ಇದನ್ನ ಎರಡು ಕಂಬೈನ್ ಮಾಡ್ಕೊಂಡು ಯು ಕ್ಯಾನ್ ಸ್ಟಡಿ ಬೋತ್ ಅನಲಾಗ್ ಸರ್ಕ್ಯೂಟ್ಸ್ ಅಂಡ್ digital electronic circuits. Next, this is one place where you can have a guaranteed marks in the network analysis. Since it is a single subject which will carry around 8 to 10 marks on an average, sometimes even 13 go hogide. So in network analysis is, since it is a very basic subject, tumba emphasize ಮಾಡ್ತಾರೆ ಈ ಸಬ್ಜೆಕ್ಟ್ಸ್ ಮೇಲೆ. ಸೊ ಇದು ಕೂಡ one of the important place where you can gain more marks. Next ಹಾಗೆ ಮುಂದೆ ಬಂದ್ರೆ ಪವರ್ ಸಿಸ್ಟಮ್ ಅನಾಲಿಸಿಸ್. ಸೊ ಇದರಲ್ಲಿ ನೀವು ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಓದ್ಬಿಟ್ರೆ ಪವರ್ ಸಿಸ್ಟಮ್ಸ್ ಏನ್ ನಿಮ್ಗೆ ಅಷ್ಟೊಂದು ಟಫ್ ಇಲ್ಲ. ಸೊ ಪವರ್ ಸಿಸ್ಟಮ್ಸ್ ಏನ್ ನಿಮ್ಗೆ ಅಷ್ಟೊಂದು ಟಫ್ ಇರೋದಿಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಆರಾಮ್ಸೆ ಈ ಪವರ್ ಸಿಸ್ಟಮ್ ಸಬ್ಜೆಕ್ಟ್ ನ ನೀವು ಓದಿ 10 ಮಾರ್ಕ್ಸ್ ನ ನೀವು ಯು ಕ್ಯಾನ್ ಗೈನ್ ಹಿಯರ್. ಸೊ ಅದೇ ರೀತಿ ನೆಕ್ಸ್ಟ್ ಕಂಟ್ರೋಲ್ ಸಿಸ್ಟಮ್ಸ್ ಇಸ್ ಒನ್ ಮೋರ್ ಪ್ಲೇಸ್. ಸಿನ್ಸ್ ನೀವು ಇಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮ್ಸ್ ಇದು ಎಲ್ಲಾನು ಕೂಡ ಈ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಮತ್ತೆ ನೆಟ್ವರ್ಕ್ ಅಲ್ಲಿ ಓದಿರೋದ್ರಿಂದ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಹೆಚ್ಚಿಗೆ ಬರುವಂತದ್ದು ಏನಂದ್ರೆ ಸ್ಟೆಬಿಲಿಟಿ ಕ್ರೈಟೀರಿಯಾ ಒಂದು ನೀವು ತಿಳ್ಕೊಬೇಕಾಗುತ್ತೆ. ನೈಕ್ವೆಸ್ಟ್ ಮತ್ತೆ ಬೋರ್ಡ್ ಪ್ಲಾಟ್ಸ್ ಏನ್ ಬರುತ್ತಲ್ಲ ಅದ್ರ ಕ್ರೈಟೀರಿಯಾ ಒಂದು ತಿಳ್ಕೊಂಬಿಟ್ರೆ, ಸ್ಟೆಬಿಲಿಟಿ ಕ್ರೈಟೀರಿಯಾ, ಈ ಸಬ್ಜೆಕ್ಟ್ ಕೂಡ ನಿಮ್ಗೆ ಒಂದು ತುಂಬಾ ಈಸಿ ವಾಕ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಇದು ಸ್ವಲ್ಪ ಟಫ್ ಪವರ್ ಎಲೆಕ್ಟ್ರಾನಿಕ್ಸ್, ಯಾಕಂದ್ರೆ ಇದರಲ್ಲಿ ತುಂಬಾ ಕಾನ್ಸೆಪ್ಚುಯಲ್ ಬರುತ್ತೆ ಮತ್ತೆ ತುಂಬಾ ನೀವು ಫಾರ್ಮುಲಾಸ್ ಎಲ್ಲ ನೆನ್ಪಿಡ್ಬೇಕಾಗತ್ತೆ. ಸೊ ಈ ಪವರ್ ಎಲೆಕ್ಟ್ರಾನಿಕ್ಸ್ ಅಗೇನ್ ಇಫ್ ಯು ಸ್ಟಡಿ ದೆನ್
ಯು ಕ್ಯಾನ್ ಈಸಿಲಿ ಗೇನ್ 10 ಮಾರ್ಕ್ಸ್. ಸೊ ಮೆಜರ್ಮೆಂಟ್ಸ್ ಏನಿದೆಯಲ್ಲ ಇದು ಕನ್ಸಿಸ್ಟೆಂಟ್ ಆಗಿ 3 ಮಾರ್ಕ್ಸ್ ಅಷ್ಟೇ ಕೇಳ್ತಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಕೂಡ 3 ಮಾರ್ಕ್ಸ್ ಅಷ್ಟೇ ಕೇಳ್ತಿದ್ದಾರೆ. ಸೊ ಇವೆರಡು ಸಬ್ಜೆಕ್ಟ್ನ ಯು ಕ್ಯಾನ್ ಕೀಪ್ ಇಟ್ ಫಾರ್ ಸ್ಟಡಿಂಗ್ ಅಟ್ ದಿ ಎಂಡ್ ಆಫ್ ದಿ ಸೊ ಈ ಎರಡು ಸಬ್ಜೆಕ್ಟ್ನ ನೀವು ಯು ಕ್ಯಾನ್ ಸ್ಟಡಿ ಅಟ್ ದಿ ಎಂಡ್ ಆಫ್ ಯುವರ್ ಕಂಪ್ಲೀಟ್ ಸ್ಟಡಿ. ಅಂದರೆ ನೀವು ಎಲ್ಲ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡಾದ್ಮೇಲೆ ಮೆಜರ್ಮೆಂಟ್ಸ್ನ ನೀವು ತಗೋಬೋದು. ಮೆಜರ್ಮೆಂಟ್ಸ್ ಇಸ್ ಎ ವೆರಿ ಸಿಂಪಲ್ ಸಬ್ಜೆಕ್ಟ್, ಏನು ಬೇಸಿಕ್ ಸಬ್ಜೆಕ್ಟ್. ಮೆಜರ್ಮೆಂಟ್ಸ್ನ ನೀವು ಎಂಡಿಗೆ ತೊಗೊಂಡು ಅದಾದ ನಂತರ ಬೇಕಿದ್ರೆ ಯು ಕ್ಯಾನ್ ಗೋ ಅಹೆಡ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ. ಸೊ ಈಗ ಈ ಒಂದು ಸಬ್ಜೆಕ್ಟ್ಸ್ನ ಯಾವ ಪ್ಯಾಟರ್ನಲ್ಲಿ ಓದಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು, ಸೊ ದಟ್ ಕನೆಕ್ಷನ್ ಆಫ್ ಇಂಟರ್ ಕನೆಕ್ಷನ್ ಆಫ್ ಈಚ್ ಸಬ್ಜೆಕ್ಟ್ ಯಾವ ರೀತಿ ಮಾಡ್ಕೋಬಹುದು ಈ ಸಬ್ಜೆಕ್ಟ್ಸ್ನ ಓದೋದಕ್ಕೆ ಅನ್ನೋದನ್ನ ಒಂದು ಸ್ಮಾಲ್ ಐಡಿಯಾ ಕೊಡ್ತೇನೆ. ಅವರ್ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಐಡಿಯಾ ಅಂಡ್ ದೇರ್ ಓನ್ ಈಸಿಯಸ್ಟ್ ಸಬ್ಜೆಕ್ಟ್ಸ್ ಅಂಡ್ ಟಫ್ ಸಬ್ಜೆಕ್ಟ್ಸ್. ಸೊ ನಿಮಗೆ ಯಾವ್ದು ಅನುಕೂಲ ಅಂತ ಅನ್ಸುತ್ತೋ ಆ ಸಬ್ಜೆಕ್ಟ್ಸ್ನ ನೀವು ಫಸ್ಟ್ ಓದ್ಕೋಬಹುದು. ಐ ಜಸ್ಟ್ ಗಿವ್ ಎ ಬ್ರೀಫ್ ಐಡಿಯಾ. ಸೊ ಹೂ ಎವರ್ ವಾಂಟ್ಸ್ ಟು ಸ್ಟಾರ್ಟ್ ಅಫ್ರೆಶ್ ಅವ್ರಿಗೆ ಯಾವ ರೀತಿ ಓದಿದ್ರೆ ಒಂದು ಇಂಟರ್ ಕನೆಕ್ಷನ್ ಆಫ್ ಸಬ್ಜೆಕ್ಟ್ಸ್ ಬರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸಬ್ಜೆಕ್ಟ್ಸ್ನ ನಾನು ಒಂದು ಕ್ರೊನಾಲಜಿಕಲ್ ಆರ್ಡರ್ ಬರೆದಿದ್ದೇನೆ. ನೀವು ಇಲ್ಲಿ ನೀವು ನೋಡ್ಬೋದು ಇದೆಷ್ಟು ಕೂಡ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್ ಇದೆ. ಈ ಕಡೆ ನಾನು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಆಪ್ಟಿಟ್ಯೂಡ್ ಕೊಟ್ಟಿದ್ದೇನೆ. ಸೊ ಒಂದು ನೀವು ಏನು ಸ್ಟಡಿ ಪ್ಯಾಟರ್ನ್ ನೀವೇನು ತಗೋತೀರಾ ಆ ಸ್ಟಡಿ ಪ್ಯಾಟರ್ನ್ ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಆಪ್ಟಿಟ್ಯೂಡ್ನ ಎವ್ರಿ ಡೇ ಯು ಕ್ಯಾನ್ ಗೋ ಅಹೆಡ್ ಅಲಾಂಗ್ ವಿತ್ ದಿಸ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಇನ್ ಪ್ಯಾರಲಲ್. ಸೊ ಇದನ್ನ ಒಂದು ಚಾಪ್ಟರ್ನ ಓದ್ತಾ ಇರ್ತೀರಾ, ಇದನ್ನೊಂದು ಚಾಪ್ಟರ್ ಓದ್ತಾ ಇರ್ತೀರಾ. ಸೊ ದಟ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಎ ಸ್ವಿಚ್ ಓವರ್. ಅಂದ್ರೆ ಜನರಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಮೋರ್ ದನ್ 40 minutes ಕಂಟಿನ್ಯೂಸ್ ಆಗಿ ಒಂದು ಸಬ್ಜೆಕ್ಟ್ ನ ನೀವು ಓದಿದ್ರೆ ಯು ಮೇ ಲೂಸ್ ಕಾನ್ಸಂಟ್ರೇಷನ್. ಸೊ ಅದೇ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಟಡಿ ದಿಸ್ ಸಬ್ಜೆಕ್ಟ್. ಸೊ ಎವ್ರಿ 40 minutes ಆದ ತಕ್ಷಣ ಯು ಕ್ಯಾನ್ ಟೇಕ್ ಎ 10-minute ಬ್ರೇಕ್ ಅಂಡ್ ಯು ಕ್ಯಾನ್ ಗೋ ಅಹೆಡ್ ವಿತ್ ದಿ ಅದರ್ ಸಬ್ಜೆಕ್ಟ್, ಅದರ್ ಪ್ಯಾರಲಲ್ ಸಬ್ಜೆಕ್ಟ್ ಫಾರ್ ದಿ ನೆಕ್ಸ್ಟ್ 40 minutes. ಅಗೇನ್ ಆಫ್ಟರ್ ದಿಸ್ ಯು ಕ್ಯಾನ್ ಸ್ವಿಚ್ ಬ್ಯಾಕ್ ಟು ದಿಸ್ ಸಬ್ಜೆಕ್ಟ್. ಸೊ ಈ ಒಂದು ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಬೋರಿಂಗ್ ಅನ್ಸಲ್ಲ ಅಂಡ್ ಯುವರ್ ಕಾನ್ಸಂಟ್ರೇಷನ್ ವಿಲ್ ಬಿ ಬೆಟರ್ ಆನ್ ಎವ್ರಿ ಸಬ್ಜೆಕ್ಟ್. ಸೊ ಇಲ್ಲಿ ನೀವು ಫಸ್ಟ್ ಇನಿಷಿಯಲಿ ಶುರು ಮಾಡಬೇಕಾಗಿರೋದು ನೆಟ್ವರ್ಕ್ ಅನಾಲಿಸಿಸ್. ಸೊ ನೆಟ್ವರ್ಕ್ ಅನಾಲಿಸಿಸ್ ಮತ್ತೆ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಏನಿದೆಯಲ್ಲ ಇದು ಒಂದು ಬೇಸ್ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಸೊ ಈ ಒಂದು ಬೇಸ್ ಮೇಲೆ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ನ ನೀವು ಆಡ್ ಮಾಡ್ಕೊಂಡಾಗ ಇದು ಈ ನೆಟ್ವರ್ಕ್ ಅನಾಲಿಸಿಸ್ ಒಂದು ಪಾರ್ಟ್ ಅಂತ ನೀವು ತಿಳ್ಕೊಬಹುದು. ಸೊ ಇದನ್ನ ನೀವು ಕವರ್ ಮಾಡ್ಕೊಂಡಾಗ ಯು ವುಡ್ ಹ್ಯಾವ್ ಕಂಪ್ಲೀಟೆಡ್ ದಿ ಎಂಟೈರ್ ಬೇಸಿಕ್ಸ್. ಸೊ ಈ ಒಂದು ಬೇಸಿಕ್ಸ್ ಮೇಲೆ ಮಿಡಿವಲ್ ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಅಂತಂದ್ರೆ ಇದು ಕಂಟ್ರೋಲ್ ಸಿಸ್ಟಮ್ಸ್ ಮತ್ತೆ ಮೆಷಿನ್ಸ್. ಸೊ ಕಂಟ್ರೋಲ್ ಸಿಸ್ಟಮ್ಸ್ ನೀವು ಓದಬೇಕು ಅಂತಂದ್ರೆ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ನೀವು ಚೆನ್ನಾಗಿ ಗೊತ್ತಿರಬೇಕು, ನೆಟ್ವರ್ಕ್ ಅನಾಲಿಸಿಸ್ ಸ್ವಲ್ಪ ಮಟ್ಟಿಗೆ ಗೊತ್ತಿರಬೇಕು, ಅಂಡ್ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಪ್ರಿಶಿಯೇಟ್ ದಿ ಕಾನ್ಸೆಪ್ಟ್ಸ್ ಇನ್ ದಿ ಕಂಟ್ರೋಲ್ ಸಿಸ್ಟಮ್ಸ್. ಸೊ ಅದಕ್ಕೋಸ್ಕರ ನೀವು ಕಂಟ್ರೋಲ್ ಸಿಸ್ಟಮ್ಸ್ ನ ಓದೋದಕ್ಕೆ ಮುಂಚೆ ಈ ಸಬ್ಜೆಕ್ಟ್ಸ್ ನ ನೀವು ಕವರ್ ಮಾಡ್ಕೊಂಬಿಡಿ. ಸೊ ಇದು ಕವರ್ ಆಗ್ತಿದ್ದಂಗೆ ಕಂಟ್ರೋಲ್ ಸಿಸ್ಟಮ್ಸ್ ಕವರ್ ಆದ್ಮೇಲೆ ದೆನ್ ಯು ನೀಡ್ ಮೆಷಿನ್ಸ್. ಯಾಕಪ್ಪ ಅಂತಂದ್ರೆ ಮೆಷಿನ್ಸ್ ನಿಮಗೆ ಗೊತ್ತಿದ್ರೇನೆ ನೀವು ಪವರ್ ಸಿಸ್ಟಮ್ಸ್ ನೀವು ಅರ್ಥ ಮಾಡ್ಕೊಳಕ್ ಆಗೋದು. ಸೊ ಅದರಿಂದ ನೀವು ನೆಕ್ಸ್ಟ್ ಮೆಷಿನ್ಸ್ ನ ನೀವು ಕವರ್ ಮಾಡಬೇಕು. ಸೊ ಈ ಮೆಷಿನ್ಸ್ ಅಲ್ಲಿ ಅಗೇನ್ ಎ ಸಿ ಮೆಷಿನ್ಸ್, ಡಿ ಸಿ ಮೆಷಿನ್ಸ್ ಇವೆಲ್ಲಾನು ಕೂಡ ಕವರ್ ಆಗುತ್ತೆ. ಈ ಎ ಸಿ ಡಿ ಸಿ ಮೆಷಿನ್ಸ್ ಕವರ್ ಆದ್ಮೇಲೆ ಇದರ ಅಪ್ಲಿಕೇಶನ್ ಬಂದು ನಿಮಗೆ ಪವರ್ ಸಿಸ್ಟಮ್ಸ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಟ್ರಾನ್ಸ್ಮಿಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ದೆನ್ ದ ಎಂಟೈರ್ ಪವರ್ ಸಿಸ್ಟಮ್ ಅನಾಲಿಸಿಸ್ ನ ನೀವೇನ್ ಮಾಡ್ತೀರಾ, ಸಿಂಗಲ್ ಲೈನ್ ಡಯಾಗ್ರಾಮ್ ಹಾಕಿ ಒಂದು ಇಂಪಿಡೆನ್ಸ್ ಮಾಡೆಲ್ಸ್ ನ ಕ್ರಿಯೇಟ್ ಮಾಡಿ. ಸೊ ಇಂಪಿಡೆನ್ಸ್ ಮಾಡೆಲ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಮೆಷಿನ್ಸ್ ಇದೆಲ್ಲಾನು ಕೂಡ ನಿಮಗೆ ಸರ್ಕ್ಯೂಟ್ ಅನಾಲಿಸಿಸ್ ಇಂದ ಹಿಡಿದು ಮೆಷಿನ್ಸ್ ತನಕ ನಿಮಗೆ ಎಂಟೈರ್ ನಾಲೆಡ್ಜ್ ನಿಮಗೆ ಇರಬೇಕು. ಸೊ ಒನ್ಸ್ ಯು ಫಿನಿಶ್ ದಿಸ್ ಪವರ್ ಸಿಸ್ಟಮ್ ಅನಾಲಿಸಿಸ್ ದೆನ್ ಯು ಕ್ಯಾನ್ ಗೋ ಅಹೆಡ್ ವಿತ್ ಪವರ್ ಎಲೆಕ್ಟ್ರಾನಿಕ್ಸ್. ಯಾಕಂದ್ರೆ ಪವರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅಗೈನ್ ಈ ಮೆಷಿನ್ಸ್ ಅವಶ್ಯಕತೆ ಬರುತ್ತೆ ಡ್ರೈವ್ಸ್ ಬಂದಾಗ. ಸೊ ಅದರಿಂದ ಅಂಡ್ ಎಲೆಕ್ಟ್ರಾನಿಕ್ಸ್ ಕೂಡ ನಾಲೆಡ್ಜ್ ಬೇಕಾಗುತ್ತೆ, ನೆಟ್ವರ್ಕ್ ಅನಾಲಿಸಿಸ್ ಕೂಡ ನಾಲೆಡ್ಜ್ ಬೇಕಾಗುತ್ತೆ, ಅಂಡ್ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಕೂಡ ನಾಲೆಡ್ಜ್ ಬೇಕಾಗುತ್ತೆ. ಸೊ ಇದು ಎಂಟೈರ್ ಇದಿಷ್ಟನ್ನು ಓದಿದ ನಂತರ ವೆನ್ ಯು ಕಮ್ ಟು ಪವರ್ ಎಲೆಕ್ಟ್ರಾನಿಕ್ಸ್ ಇಟ್ ವಿಲ್ ಬಿ ವೆರಿ ಈಸಿ, ಇಟ್ ವಿಲ್ ಬಿ ಎ ಕೇಕ್ ವಾಕ್. ಸೊ ಇದಾದ ನಂತರ ನಿಮಗೆ ಫ್ರೀ ಇದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಇದ್ರ ಮೇಲೆ ಹೆಚ್ಚಿಗೆ ಈಗ ಕಾನ್ಸಂಟ್ರೇಟ್ ಮಾಡಿದ್ರೆ ಯು ಮೇ ಲೂಸ್ ಟೈಮ್. ಸೊ ನೀವು ನಿಮಗೆ ಇದ್ರದ್ದು ಈ ಸಬ್ಜೆಕ್ಟ್ಸ್ ನಿಮಗೆ ತುಂಬಾ ಈಸಿ ಇದ್ರೆ ಮೆಜರ್ಮೆಂಟ್ಸ್ ಮತ್ತೆ ಫೀಲ್ಡ್ ಥಿಯರಿ, ದೆನ್ ಯು ಕ್ಯಾನ್ ಪುಟ್ ಇಟ್ ಇನ್ ಬಿಟ್ವೀನ್. ಇಲ್ಲಿ ಬೇಸಿಕ್ ಸಬ್ಜೆಕ್ಟ್ ಅಲ್ಲಿ ಮೆಜರ್ಮೆಂಟ್ಸ್ ಬರುತ್ತೆ ಅಂಡ್ ಫೀಲ್ಡ್ ಥಿಯರಿನೂ ಕೂಡ ಇಲ್ಲೇ ಬೇಸಿಕ್ ಸಬ್ಜೆಕ್ಟ್ ಅಲ್ಲಿ ಯು ಕ್ಯಾನ್ ಫಿಟ್ ಇಟ್ ಹಿಯರ್. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಇದ್ರ ಜೊತೆಗೆ ಅಷ್ಟೊಂದು ನಿಮಗೆ ಫ್ರೀ ಇಲ್ಲ ಅಂದ್ರೆ ಆ ಸಬ್ಜೆಕ್ಟ್ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂತಂದ್ರೆ ಯು ಕ್ಯಾನ್ ಕೀಪ್ ಇಟ್ ಟು ದ ಎಂಡ್ ಬಿಕಾಸ್ ದಿ ಇಂಪ್ಯಾಕ್ಟ್ ಆನ್ ಯುವರ್ ಮಾರ್ಕ್ಸ್ ಇನ್ ಗೆಟ್ ಈಸ್ ವೆರಿ ಲೆಸ್ ಬಿಕಾಸ್ ಆಫ್ ದೀಸ್ ಸಬ್ಜೆಕ್ಟ್ಸ್. ಸೊ ನೀವು ಈ ಸಬ್ಜೆಕ್ಟ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡ್ರೆ ನೀವು so you will, and along with the mathematics and general aptitude you can easily qualify GATE and even you can
ಈಸಿಲಿ ಕಮ್ ವಿತಿನ್ 1 in 500 or 1 in 100 ರ್ಯಾಂಕ್ಸಲ್ಲಿ ನೀವು ಬರ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು. ಥ್ಯಾಂಕ್ ಯು.